ತನ್ನ ತಂದೆಯ ಪ್ರೀತಿಗಾಗಿ ತನ್ನ ಸಿಂಹಾಸನದ ಅಧಿಕಾರವನ್ನೇ ತ್ಯಾಗ ಮಾಡಿದ್ದ. ತನ್ನ ತಂದೆಯ ಏಕಮಾತ್ರ ಸಂತೋಷಕ್ಕಾಗಿ ತಾನು ಬದುಕಿರುವವರೆಗೂ ಮದುವೆಯನ್ನೇ ಆಗುವುದಿಲ್ಲ ಅಂತ ಈ ದೇವವ್ರತ ಭೀಷಣವಾದಂತಹ ಪ್ರತಿಜ್ಞೆಯನ್ನ ಮಾಡಿದ್ದ. ಆ ಕಾರಣಕ್ಕಾಗಿ ಅವನಿಗೆ ಭೀಷ್ಮ ಅಂತ ಹೆಸರು ಬಂತು. ಈ ಭೀಷ್ಮ ಈಗ ತನ್ನ ಮಲತಾಯಿ ಆಗುವಂತಹ ಸತ್ಯವತಿಯನ್ನ ರಥದಲ್ಲಿ ಕೂರಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದಿದ್ದ. ಅಪ್ಪ, ನಿನಗಾಗಿ ಈಕೆಯನ್ನ ಕರೆತಂದಿರುವೆ, ಇನ್ನಾದರೂ ನಿನ್ನ ಖಿನ್ನತೆಯನ್ನು ಬಿಡು, ದಯವಿಟ್ಟು ಸಂತೋಷದಿಂದ ಇರು ಅಂತ ಹೇಳಿದ್ದ. ಮಗನ ಈ ಮಾತನ್ನ ಕೇಳಿದ ಶಂತನು ಮಹಾರಾಜನಿಗೆ ಸಂತೋಷದ ಜೊತೆಗೆ ಆಶ್ಚರ್ಯವೂ ಸಹ ಆಗಿತ್ತು. ತಾನು ಅತ್ಯಂತ ಮೋಹಿಸಿದ್ದ ಸತ್ಯವತಿಯನ್ನ ಕರೆತಂದಂತ ತನ್ನ ಮಗನಾದ ಭೀಷ್ಮನನ್ನ ಕಂಡು ಶಂತನು ಮಹಾರಾಜ ಅದುವರೆಗೂ ತನಗಾಗಿ ಉಪಕಾರವನ್ನ ಮಾಡಿದ್ದ ಅಂತ ಭಾವಿಸಿದ್ದ. ನಂತರ ತಿಳಿದಿತ್ತು ಅವನಿಗೆ, ಉಕ್ಕಿನಂತ ಮಾಂಸಖಂಡಗಳಿರುವ ಅದ್ಭುತ ಮಹಾವೀರನಾದ ಒಬ್ಬ ಮಗ ತನಗಾಗಿ ಸಿಂಹಾಸನವನ್ನೇ ತ್ಯಾಗ ಮಾಡಿದ್ದ. ಯೌವನದ ಹೊಸ್ತಿಲಲ್ಲಿರ್ತಕ್ಕಂಥ ಈ ನನ್ನ ಮಗ ನನಗಾಗಿ ಬದುಕಿರುವವರೆಗೂ ಮದುವೆಯನ್ನೇ ಆಗುವುದಿಲ್ಲ ಅಂತಹ ಪ್ರತಿಜ್ಞೆಯನ್ನ ಮಾಡಿದ್ದ. ಇದೆಂತಹ ಆಘಾತ ಶಂತನು ಮಹಾರಾಜನಿಗೆ. ಕ್ಷಣದ ಹಿಂದೆ ತನ್ನ ಪ್ರೇಯಸಿಯಾದ ಸತ್ಯವತಿಯನ್ನ ಪಡೆದಿದ್ದ ಆನಂದ ತನ್ನ ಭವಿಷ್ಯವೇ ಆಗಿರ್ತಕ್ಕಂಥ ತನ್ನ ಮಗನ ತ್ಯಾಗದಿಂದ ಬಂದಿದ್ದೆ ಅಂತ ಬೆಚ್ಚಿ ಬಿದ್ದಿದ್ದ. ಮಹಾವೀರನಾದ ಸುರಸುಂದರನಾದ ದೈವಿ ಪುರುಷನೆನಿಸಿಕೊಂಡಿದ್ದ ತನ್ನ ಮಗ ತನ್ನ ಮೇಲೆ ತಾನೇ ವಿಧಿಸಿಕೊಂಡಿದ್ದ ಬ್ರಹ್ಮಚರ್ಯ ವ್ರತವನ್ನ ಕಲ್ಪಿಸಿಕೊಳ್ಳಲಿಕ್ಕೂ ಅಸಾಧ್ಯವಾಗಿತ್ತಂತೆ ಶಂತನು ಮಹಾರಾಜನಿಗೆ. ತನ್ನ ಮಗನ ಈ ತ್ಯಾಗಕ್ಕಾಗಿ ಶಂತನು ಮಹಾರಾಜ ತನ್ನ ದೈವಿಕ ಶಕ್ತಿಯನ್ನೆಲ್ಲವನ್ನ ಬಳಸಿ, ತನ್ನ ತಪಬಲವನ್ನೆಲ್ಲವನ್ನ ಬಳಸಿ ಅವನಿಗೆ ವರವನ್ನ ನೀಡಿದ್ದಂತೆ. ಆ ವರ, ಮಗನೇ, ತನ್ನ ಕೃತಜ್ಞತೆಯ ಕುರುಹಾಗಿ, ತನ್ನ ಪ್ರೇಮದ ಕುರುಹಾಗಿ ನೀನು ಇಚ್ಛಾಮರಣಿಯಾಗು, ನೀನು ಬಯಸುವವರೆಗೂ ಮೃತ್ಯುವು ನಿನಗಾಗಿ ಕಾದುಕೊಂಡಿರಲಿ ಎನ್ನುವಂತಹ ವರವನ್ನ ನೀಡಿದ್ದ ಶಂತನು ಮಹಾರಾಜ ತನ್ನ ಅತ್ಯಂತ ಪ್ರೀತಿಯ ಮಗನಾದ ಭೀಷ್ಮನಿಗೆ. ಜೀವನದಲ್ಲಿ ತನ್ನ ಮಗ ಕಳೆದುಕೊಂಡ ಸಮಸ್ತಕ್ಕಾಗಿ ತನ್ನದೇ ರೀತಿಯಲ್ಲಿ ಪರಿಹಾರದ ರೂಪದಲ್ಲಿ ಈ ವರವನ್ನ ನೀಡಿದ್ದ ಶಂತನು ಮಹಾರಾಜ. ಶಂತನು ಮಹಾರಾಜ ಸತ್ಯವತಿಯನ್ನ ಮದುವೆಯಾಗಿ ಕೆಲವು ವರ್ಷಗಳ ನಂತರ ಅವರಿಗೆ ಹುಟ್ಟಿದ ಇಬ್ಬರು ಮಕ್ಕಳಿಗೆ ಚಿತ್ರಾಂಗದ, ವಿಚಿತ್ರವೀರ್ಯ ಅಂತ ಹೆಸರನ್ನ ಇಟ್ಟಿದ್ರು. ಕೆಲವು ವರ್ಷಗಳ ನಂತರ ಶಂತನು ಮಹಾರಾಜ ವೃದ್ಧಾಪ್ಯದಿಂದ ಪ್ರಾಣವನ್ನ ಬಿಟ್ಟಿದ್ದ. ಈಗ ಹದಿಹರೆಯದ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಸತ್ಯವತಿಯ ಮೇಲಿದ್ರೆ, ಈ ಮಕ್ಕಳನ್ನ ಇಟ್ಟುಕೊಂಡು ರಾಜ್ಯವನ್ನಾಳುವ ಜವಾಬ್ದಾರಿ ಭೀಷ್ಮನ ಮೇಲಿತ್ತು. ಆ ಇಬ್ಬರು ಮಕ್ಕಳಲ್ಲಿ ಹಿರಿಯವನಾದ ಚಿತ್ರಾಂಗದನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಿ ಆ ರಾಜ್ಯವನ್ನಾಳುವ ಜವಾಬ್ದಾರಿಯನ್ನ ಭೀಷ್ಮ ಹೊತ್ತುಕೊಂಡಿದ್ದ. ಅತ್ಯಂತ ದುರಂಕಾರಿಯಾಗಿರ್ತಕ್ಕಂಥ ಚಿತ್ರಾಂಗದನ ಮೇಲೆ ಅದೇ ಹೆಸರುಳ್ಳ ಗಂಧರ್ವನೊಬ್ಬ ಅವನ ಮೇಲೆ ಸವಾಲನ್ನ ಎಸೆದಿದ್ದ. ಚಿತ್ರಾಂಗದನೆಂಬ ಗಂಧರ್ವನಿಗೆ ಮಾನವನೊಬ್ಬ ತನ್ನ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥದ್ದು ಅವನಿಗೆ ಸರಿ ಅನ್ನಿಸ್ತಿಲ್ಲ. ನೇರವಾಗಿ ಬಂದು ಈ ಚಿತ್ರಾಂಗದನ ಮೇಲೆ ಸವಾಲನ್ನ ಎಸೆದಿದ್ದ. ನಿನಗೆ ಧೈರ್ಯ, ಶಕ್ತಿ, ತಾಕತ್ತು ಇದ್ರೆ ನನ್ನನ್ನ ಸೋಲಿಸಿ ಆ ಹೆಸರನ್ನ ಉಳಿಸಿಕೋ ಅಂತ ಹೇಳಿದ್ದ. ರಣಾಂಗಣದಲ್ಲಿ ಈ ಇಬ್ಬರು ಚಿತ್ರಾಂಗದರಿಗೆ ಘೋರವಾದಂತಹ ಯುದ್ಧವು ಏರ್ಪಟ್ಟಿತ್ತು. ಆ ಕಾಳಗದಲ್ಲಿ ಗಂಧರ್ವನಾದ ಚಿತ್ರಾಂಗದನಿಂದ ಹಸ್ತಿನಾವತಿಯ ಯುವರಾಜನಾದ ಚಿತ್ರಾಂಗದ ಕೊಲ್ಲಲ್ಪಟ್ಟಿದ್ದ. ಭೀಷ್ಮನಿಗೆ ಈ ಸುದ್ದಿ ಕೇಳಿ ಅಪಾರವಾದ ದುಃಖವಾಗಿತ್ತು. ಸತ್ಯವತಿಯ ಎರಡನೇ ಮಗನಾದ ವಿಚಿತ್ರವೀರ್ಯನಿಗೆ ಪಟ್ಟವನ್ನ ಕಟ್ಟಿ ರಾಜ್ಯದ ಭಾರವನ್ನ ಮುನ್ನಡೆಸಿದ್ದ. ಇತ್ತ ಬಾಲಕನಾದ ವಿಚಿತ್ರವೀರ್ಯನು ತನ್ನ ಅಣ್ಣನಾದ ಭೀಷ್ಮನಿಗೆ ವಿಧೇಯನಾಗಿದ್ದನು. ಪ್ರಜೆಗಳು ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ರೂ ಭೀಷ್ಮನ ಆಳ್ವಿಕೆಯಲ್ಲಿ ಇಡೀ ಹಸ್ತಿನಾವತಿ ಸಂತೋಷದಿಂದ ತೇಲ್ತಾ ಇತ್ತು. ಈ ಪುಟ್ಟ ವಿಚಿತ್ರ ವೀರನೇ ಸತ್ಯವತಿಗೆ ಈಗ ಉಳಿದಿರುವ ಏಕೈಕ ಆಶಾಕಿರಣ. ಭೀಷ್ಮನು ಅಣ್ಣನಾಗಿದ್ದರೂ ತಂದೆಯಂತೆ ಅವನನ್ನ ನೋಡ್ಕೊಳ್ತಾ ಇದ್ನು. ಈಗ ಈ ವಿಚಿತ್ರ ವೀರ್ಯನಿಗೆ ತಾಯಿಯಾದ ಸತ್ಯವತಿ, ಅಣ್ಣನಾದ ಭೀಷ್ಮ ಸೇರಿ ಮದುವೆಯನ್ನ ಮಾಡುವ ನಿಶ್ಚಯ ಮಾಡಿದ್ರು. ಕಾಶಿರಾಜನ ಮನೆಯಿಂದ ಹಿಂದಿನಿಂದಲೂ ಕುರುವಂಶಕ್ಕೆ ಹೆಣ್ಣನ್ನು ತರುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಆ ಕಾರಣಕ್ಕಾಗಿ ಭೀಷ್ಮ ಈ ಕಾಶಿರಾಜನ ಮಕ್ಕಳಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯನ್ನ ಕರೆತಂದು ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇತ್ತ ಕಾಶಿರಾಜ ತನ್ನ 3 ಮಕ್ಕಳಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದ. ತಮ್ಮ ಪದ್ಧತಿಗೆ ವಿರುದ್ಧವಾಗಿ ಸ್ವಯಂವರವನ್ನ ಏರ್ಪಡಿಸಿದ ಸುದ್ದಿ ಭೀಷ್ಮನಿಗೆ ತಿಳಿದಿತ್ತು. ಭೀಷ್ಮ ಕೋಪದಿಂದ ತನ್ನ ಶಸ್ತ್ರಾಸ್ತ್ರಗಳನ್ನ ಎತ್ಕೊಂಡು ಆ ಸ್ವಯಂವರಕ್ಕೆ ನುಗ್ಗಿ ಬಂದಿದ್ದ. ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲವೂ ಭರದಿಂದ ಸಾಗಿದ್ದವು. ಆ ಸ್ವಯಂವರಕ್ಕೆ ಭರತ ಖಂಡದ ಎಲ್ಲಾ ರಾಜರುಗಳು ಸಹ ಆಗಮಿಸಿದ್ರು. ಇವರೆಲ್ಲರೂ ಭೀಷ್ಮನನ್ನ ಕಂಡು ನಕ್ಕಿದ್ರು. ಅವರೆಲ್ಲರಿಗೂ ಭೀಷ್ಮನನ್ನ ಕಂಡು ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಭೀಷ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಪ್ರತಿಜ್ಞೆ ಕೊಟ್ಟಿದ್ದು ಅವರೆಲ್ಲರಿಗೂ ತಿಳಿದಿತ್ತು. ಇವನು ಬ್ರಹ್ಮಚಾರಿಯಂತೆ, ಇವನಿಗೇಕೆ ಸ್ವಯಂವರ ಅಂತ ಕೆಲವರು ಆಡ್ಕೊಂಡ್ರೆ,
ಅಪ್ಪನ ಮೇಲಿನ ಪ್ರೀತಿಗಾಗಿ ಅವತ್ತು ಕೊಟ್ಟಂತಹ ಮಾತನ್ನ ಇವತ್ತು ಮರೆತಿರಬಹುದು ಅಂತ ಇನ್ನು ಕೆಲವರು ಆಡ್ಕೊಳ್ತಾರೆ. ಎಷ್ಟಾದರೂ ಈ ಭೀಷ್ಮನು ಮನುಷ್ಯನಲ್ಲವೇ, ಈ ಸುರಸುಂದರಿಯನ್ನ ಕಂಡು ಅವನೂ ಸಹ ಮನಸೋತು ತನ್ನ ಪ್ರತಿಜ್ಞೆಯನ್ನು ಮುರಿದು ಬಂದಿರಬಹುದು ಅಂತ ಇನ್ನು ಕೆಲವರು ಆಡ್ಕೊಳ್ತಾರಂತೆ. ಮಧ್ಯ ವಯಸ್ಸಿನ ಈ ಭೀಷ್ಮ ಯೌವನದಲ್ಲಿರ್ತಕ್ಕಂಥ ಯುವರಾಣಿಯರನ್ನು ವೃಥಾ ಆಸೆ ಪಡ್ತಿದ್ದಾನೆ ಅಂತ ಹಾಸ್ಯದಿಂದ ಹಾಡ್ಕೊಳ್ತಾ ಇದ್ರು. ಸಿಡಿಲಿನಂತಹ ದನಿಯೊಂದು ಬಂದಿದ್ದ ರಾಜರನ್ನೆಲ್ಲರನ್ನ ಬಡಿದೆಬ್ಬಿಸಿತ್ತು. ಆ ದನಿ ಭೀಷ್ಮನದ್ದಾಗಿತ್ತು. ನಾನು ಖಂಡಿತವಾಗಿ ಸ್ವಯಂವರಕ್ಕೆ ಬಂದಿದ್ದೇನೆ. ಈ 3 ರಾಜಕುಮಾರಿಯನ್ನು ನಾನು ಈಗ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ತನ್ನ ತಮ್ಮನಾದ ವಿಚಿತ್ರ ವೀರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ನಿಮ್ಮಲ್ಲಿ ತಾಕತ್ತು, ಧೈರ್ಯ, ಸಾಹಸ ಯಾರಿಗಾದರೂ ಇದ್ದರೆ ನನ್ನನ್ನು ಎದುರಿಸಿ ಈ ಯುವರಾಣಿಯರನ್ನು ಬಿಡಿಸ್ಕೊಂಡು ಹೋಗಿ. ಯಾರೇ ಬಂದರೂ ನಾನು ಅವರನ್ನು ಎದುರಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ನಂತೆ ಭೀಷ್ಮ. ಹೀಗೆಂದ ಭೀಷ್ಮ ಆದೇಶದ ದನಿಯಲ್ಲಿ ರಾಜಕುಮಾರಿಯರಿಗೆ ರಥವನ್ನೇರಲು ಆದೇಶವನ್ನು ನೀಡಿದ್ದಂತೆ. ಒಬ್ಬೊಬ್ಬರಾಗಿ ರಥವನ್ನು ಏರಿದಾಗ ಅಲ್ಲಿ ನೆರೆದಿದ್ದ ಎಲ್ಲ ರಾಜರು, ರಾಜಕುಮಾರರು ಭೀಷ್ಮನ ಮೇಲೆ ಮುಗಿಬಿದ್ದಿದ್ದರಂತೆ. ಅಷ್ಟೂ ಜನರನ್ನ ಎದುರಿಸಿ ಕ್ಷಣ ಮಾತ್ರದಲ್ಲಿ ಅವರನ್ನ ಅನಾಯಾಸವಾಗಿ ಸೋಲಿಸಿದ್ದ ಭೀಷ್ಮ ಆ 3 ಜನ ರಾಜಕುಮಾರಿಯರು ಇದ್ದಂತಹ ರಥವನ್ನ ಹಸ್ತಿನಾಪುರದ ಕಡೆಗೆ ತಿರುಗಿಸಿದ್ದ. ಹಾಗಾದರೆ ಆ 3 ಜನಕ್ಕೂ ವಿಚಿತ್ರ ವೀರ್ಯನಿಗೂ ಮದುವೆಯಾಗುತ್ತಾ? ಇದರ ನಡುವೆ ಮತ್ತಾರಾದರೂ ಬಂದು ಭೀಷ್ಮನನ್ನ ಎದುರಿಸ್ತಾರ? ಆ 3 ಯುವರಾಣಿಯರಲ್ಲಿ ಅಂಬೆ ಮಾತ್ರ ಯಾಕೆ ಮದುವೆಯಾಗದೆ ಉಳ್ಕೊಳ್ತಾಳೆ? ತನ್ನ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಭೀಷ್ಮನಿಗೆ ಮತ್ತೊಂದು ಕಂಟಕ ಎದುರಾಗತ್ತಾ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಹರೇ ಕೃಷ್ಣ.